ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟ್ರಿಪ್ ಹೋಗಿ ಬಂದಮೇಲೆ ನೆಕ್ಸ್ಟ್ ಡೇ ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೋರ್ತ್ ವ್ಲಾಗಲ್ಲಿ ಸೋನು ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಹೊನ್ನಾವರದಲ್ಲಿ ಮಾಡಿದ್ವಿ. ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾವು ಹೊರಟಿರೋದು ತೋಳನಕೆರೆಗೆ ಫ್ರೆಂಡ್ಸ್. ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕಂತ ಬನ್ನಿ. ಯಾವ ರೀತಿಯಾಗಿದೆ ಅಲ್ಲಿ ಬರ್ತ್ಡೇ ಹಾಲ್ ಕೂಡ ಚೆನ್ನಾಗಿದೆ, ಒಂದು ಚಿಕ್ಕದಾಗಿ. ಅದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಾವಿವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅವರೆಲ್ಲ ಬೈಕಲ್ಲಿ ಹೋಗ್ತಿದ್ದಾರೆ, ಆಲ್ರೆಡಿ ಮುಂದೆ ಹೋಗಿದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿದೆ ಫ್ರೆಂಡ್ಸ್ ಬರ್ತಡೇ ಆಗಿ, ಒಂದು 8 ದಿನ ಏನೋ ಆಯಿತು. ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಆ ವ್ಲಾಗ್ಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇದೊಂದು ಇತ್ತು, ಈ ವ್ಲಾಗ್ನ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡ್ ಎಲ್ಲ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ. ಫ್ರೆಂಡ್ಸ್, ತೋಳನಕೆರೆಗೆ ಬಂದ್ವಿ. ಆಲ್ರೆಡಿ ನಾನು ಒಂದು ವ್ಲಾಗಲ್ಲಿ ತೋಳನಕೆರೆ ಫುಲ್ ವೀಡಿಯೋ ಮಾಡಿದ್ದೀನಿ. ಅದಕ್ಕೋಸ್ಕರ ಇವತ್ತೇನು ಫುಲ್ ವೀಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ರಶ್ ನೋಡಿ ಫ್ರೆಂಡ್ಸ್ ಎಷ್ಟಿದೆ ಅಂತ. ಫ್ರೆಂಡ್ಸ್, ಇಲ್ಲಿ ಒಳಗಡೆ ಬರೋದಕ್ಕೆ ಎಂಟ್ರಿ ಫೀಸ್ ಬೇರೆ, ಹಾಗೆ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಫೀಸ್ ಬೇರೆ ಇದೆ ಫ್ರೆಂಡ್ಸ್. ಅದಕ್ಕೂ ಬೇರೆ ಸಪ್ರೇಟ್ ಟಿಕೆಟ್ ತೊಗೋಬೇಕು. ಇದಕ್ಕೆ ಬೇರೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಬೇರೆ ತೊಗೋಬೇಕು. ಎಂಟ್ರೆನ್ಸಲ್ಲಿ ಈ ರೀತಿಯಾಗಿದೆ. ಹಾಗೆ ಬೋಟಿಂಗ್ ಎಲ್ಲ ಮಾಡಿದ್ದಾರೆ ಇವಾಗ. ಅಲ್ಲಿ ನೋಡ್ಬೋದು ನೀವು, ಬೋಟಿಂಗ್ ಕಾಣಿಸ್ತಾ ಇದೆ, ಹೋಗಿದ್ದಾರೆ. ಟ್ರಿಪ್ಪಿಂದ ಬಂದಮೇಲೆ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಎಲ್ಲರೂ ರೆಸ್ಟ್ ಮಾಡಿದ್ವಿ. ಸಂಜೆ ಬಂದಿರೋದು ನಾವಿವಾಗ. ಫ್ರೆಂಡ್ಸ್, ಇದ್ರೊಳಗಡೆ ಇದೇ ಪಾರ್ಟಿ ಹಾಲ್. ಒಳಗಡೆ ಸೆಲೆಬ್ರೇಷನ್ ಬರ್ತ್ಡೇದೆಲ್ಲ ಮಾಡೋದು. ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ. ಮತ್ತು ತೋಳನಕೆರೆ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ರಶ್ ಇದೆ ಫ್ರೆಂಡ್ಸ್ ನೋಡಿ. ಅಲ್ಲಿ ಮಕ್ಕಳಿಗೆ ಆಟ ಆಡೋವೆಲ್ಲ ತುಂಬ ಇದ್ದಾವೆ, ಹಾಗಾಗಿ ಎಲ್ಲಂತೂ ತುಂಬ ರಶ್ ಇತ್ತು. ಹಾಗೆ ಇಲ್ಲಿ ಫೋಟೋಸ್ ಎಲ್ಲ ತಕ್ಕೊಳ್ತಿದ್ರು. ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಾವು ಫುಲ್ ಒಳಗಡೆ ಹೋಗಲೇ ಇಲ್ಲ, ಅಲ್ಲೇ ಸ್ವಲ್ಪ ಮುಂದೆ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಯಾಕಂದರೆ ಕೇಕ್ ತರೋದಕ್ಕೆ ಹೋಗಿದ್ರು, ಅವ್ರು ಬರೋವರೆಗೂ ನಾವು ಫೋಟೋಸ್ ತಗೊಳ್ಳೋಣ ಅಂತ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಇನ್ನೊಂದು 5 ನಿಮಿಷ ಬಂದುಬಿಡ್ತಾರೆ. ಅಷ್ಟರಲ್ಲಿ ನಾವು ಕೂಡ ಫೋಟೋಸ್ ಎಲ್ಲ ತಗೊಂಡು ಹೋಗೋಣ ಅಂತ ಫೋಟೋಸ್ ತಗೊಳ್ತಿದ್ವಿ. ಹಾಗೆ ಈ ರೀತಿ ಜೀಪು ಮತ್ತು ಟ್ರೈನ್ ಎಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ಒಂದು ರೌಂಡ್ ಫುಲ್ ಹೋಗಿ ಬರ್ಬೋದು. ಅದಕ್ಕೆ ಕೂಡ ಎಕ್ಸ್ಟ್ರಾ ಅಮೌಂಟ್ ಇದೆ ಫ್ರೆಂಡ್ಸ್. ಇದೆ ಚಿಕ್ಕದಾಗಿ ಒಂದು ಪಾರ್ಟಿ ರೂಮ್ ಈ ರೀತಿಯಾಗಿದೆ. ಹಾಗೆ ಒಂದು ಕಬಾರ್ಡ್ ಇಟ್ಕೊಟ್ಟಿರ್ತಾರೆ. ಹಾಗೆ ಈ ರೀತಿಯಾಗಿ ಚೇರ್ ಬದಲು ಟೈರ್ನ ಪೇಂಟ್ ಮಾಡಿಬಿಟ್ಟು ಇಟ್ಟಿದ್ದಾರೆ. ಎಷ್ಟು ಬುದ್ಧಿವಂತರು ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಡಕ್ ಬಾಕ್ಸ್ ಕೂಡ ಇದೆ. ನಾವು ಅದಕ್ಕೆ ಬ್ಲೂಟೂತಲ್ಲಿ ಹಾಡನ್ನ ಕನೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಡ್ಯಾನ್ಸ್ ಎಲ್ಲ ಮಾಡ್ಬೋದು. ನಾವು ಕೂಡ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಆ ವಿಡಿಯೋಸ್ ಏನು ಇದರಲ್ಲಿ ಹಾಕ್ತಾಯಿಲ್ಲ, ಹಾಗೆ ಸುಮ್ಮನೆ ಮಾಡಿದ್ವಿ. ನಾವು ನಿನ್ನೆ ಹೊನ್ನಾವರದಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಲ್ಲ, ಹಾಗಾಗಿ ಇಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಅಲ್ಲಿ ಚೆನ್ನಾಗಿ ಮಾಡಿದ್ವಿ, ಗ್ರ್ಯಾಂಡಾಗಿ. ಅದಕ್ಕೋಸ್ಕರ ಇಲ್ಲಿ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಇದರಲ್ಲಿ ಪಿ ಬಲೂನ್ಸ್ ಅವರೇ ಎಲ್ಲ ತುಂಬಿಟ್ಟಿದ್ರು. ಒಂದ್ಸಲ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಹಾಗೆ ಹೊಸಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವೇ ಮೊದಲು ನನ್ನ ವೀಡಿಯೋನ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನಾವೆಲ್ಲ ಮೊದಲು ಫೋಟೋಸ್ ತಕ್ಕೊಂಡ್ವಿ. ಅದಾದಮೇಲೆ ಕೇಕ್ನ ಕಟ್ ಮಾಡಿಸಿದ್ವಿ. ನಿನ್ನೆ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ನೋಡಿದ್ರಲ್ವ, ಚೆನ್ನಾಗಿತ್ತು. ರೋಡ್ ಸೈಡಲ್ಲಿ ಹೊನ್ನಾವರದಲ್ಲಿ
ರೆಸ್ಟೋರೆಂಟಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ಇವತ್ತು ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್. ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಒಬ್ಬೊಬ್ಬರಾಗಿ ಕೇಕ್ನ ತಿನ್ನಿಸ್ತಾ ಇದ್ದೀವಿ. ವಾಯ್ಸ್ ಸ್ವಲ್ಪ ಕೆಟ್ಟೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಗಂಟ್ಲೆಲ್ಲ ಹಿಡ್ಕೊಂಡಂಗಾಗಿದೆ. ಫ್ರೆಂಡ್ಸ್, ನಾವು ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಬಿಟ್ಟು ನಾನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಊರಿಗೆ ಹೋಗ್ಬಿಟ್ಟೆ. ಯಾಕಂದರೆ ಸಾನು ಸ್ಕೂಲ್ ಇದೆ ಅಂತ ಒಂದು ವಿಡಿಯೋನೇ ಮಾಡ್ಕೊಂಡಿಲ್ಲ ನಾನು. ನೆಕ್ಸ್ಟ್ ಡೇನೇ ನಾನು ಬೆಳಗ್ಗೆನೇ ಊರಿಗೆ ಬಂದು ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ಇವಾಗ ನಾನು ಕೇಕ್ ತಿನ್ನಿಸ್ತಾ ಇದ್ದೀನಿ. ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಅವರೆಲ್ಲ ಹೊರಟ್ರು ಗಾಡಿ ಮೇಲೆ ಹೊರಗಡೆ ಹೋಗ್ತೀವಿ ಅಂತ. ನಾವು ಒಂದು ರೌಂಡ್ ಅಲ್ಲಿವರೆಗೂ ಹೋಗ್ಬಿಟ್ಟು ಆಮೇಲೆ ನಾವು ಹೊರಗಡೆ ಹೋಗೋಣ ಅಂತ. ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಕಡೆ ಸೈಡಲ್ಲೆಲ್ಲ ಹೋಟೆಲ್ಗಳು ಅವೆಲ್ಲ ಇದ್ದಾವೆ ಫ್ರೆಂಡ್ಸ್. ಆ ಕೆರೆ ಇದೆ ಅಲ್ವಾ, ಆ ಕಡೆ ಸೈಡಲ್ಲಿ ಒಂದು ರೌಂಡ್ ಅಲ್ಲಿವರೆಗೂ ಅಷ್ಟೇ ಹೋಗಿದ್ವಿ. ಇನ್ನೂ ತುಂಬ ದೊಡ್ಡದಾಗಿದೆ, ನಾವು ಫುಲ್ಲು ಹೋಗಿಲ್ಲ. ಯಾಕಂದರೆ ಆಲ್ರೆಡಿ ಹೋಗಿದ್ದೀವಿ ತುಂಬ ಸಲ, ಅದಕ್ಕೋಸ್ಕರ ವಿಡಿಯೋ ಕೂಡ ಮಾಡಿದ್ದೀನಲ್ವ, ಹಾಗಾಗಿ ಫುಲ್ಲೇನು ಹೋಗಿಲ್ಲ. ನೋಡಿ, ಇಲ್ಲಿ ಬೋಟಿಂಗ್ ಸರ್ವಿಸ್ ಹಾಕಿದ್ದಾರೆ, ಬೇಕು ಅಂದರೆ ಬೋಟಿಂಗಲ್ಲಿ ಹೋಗ್ಬೋದು. ಹಾಗೆ ಫ್ರೆಂಡ್ಸ್, ಇಲ್ಲಿ ಬೋಟಿಂಗಲ್ಲೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೋದಂತೆ. ಅದಕ್ಕೆ ಎಕ್ಸ್ಟ್ರಾ ಅಮೌಂಟು ಮತ್ತೆ ಕೊಡಬೇಕು. ಫ್ರೆಂಡ್ಸ್, ನಾವು ಅಲ್ಲಿಂದ ಹೊರಗಡೆ ಬಂದ್ವಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ. ಮೋಮೋಸ್ ತೊಗೊಂಡಿದ್ವಿ, ಚೆನ್ನಾಗಿತ್ತು ಮೋಮೋಸು. ನಾನು ಯಾವಾಗಲೂ ತಿನ್ನಲ್ಲ, ಒಂದು ಸಲ ಎಲ್ಲೋ ತಿಂದಿದ್ದೆ, ಚೆನ್ನಾಗಿರಲಿಲ್ಲ. ಆವಾಗಿಂದ ತಿಂದೇ ಇರಲಿಲ್ಲ. ಇಲ್ಲಿ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ಬಾಯ್.